ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಎನ್ನುವುದು ಅತ್ಯಂತ ನಿರ್ಣಾಯಕವಾದಂಥ ಘಟ್ಟ, ಹಾಗೆಯೇ ಅತ್ಯಂತ ಶ್ರೇಷ್ಠವಾದ ಅಮೃತ ಗಳಿಗೆ ಕೂಡ. ಯಾಕೆ ಅಂತಂದರೆ, ಒಂದು ಮನೆಗೆ ಸೊಸೆಯಾಗಿ ಬರುವಂತಹ ಹುಡುಗಿ ಹಾಗೆಯೇ ಅಳಿಯನಾಗಿ ಬರುವಂತಹ ಹುಡುಗ ಇಬ್ಬರು ಕೂಡ ಸಂಸ್ಕಾರವಂತರಾಗಿರಬೇಕು, ಎರಡೂ ಕುಟುಂಬಗಳಿಗೆ ಹೊಂದಿಕೊಂಡು ಹೋಗುವಂತೆ ಇರಬೇಕು. ಹಾಗೆಯೇ ಇವರಿಬ್ಬರೂ ಕೂಡ ಜೀವನ ಪರ್ಯಂತ ಕಷ್ಟ ಸುಖಗಳನ್ನು ಸರಿದೂಗಿಸಿಕೊಂಡು ಬಹಳ ಪ್ರೀತಿಯಿಂದ ಸಂಸಾರವನ್ನು ನಡೆಸಿಕೊಂಡು ಹೋಗುವಂತೆ ಇರಬೇಕು ಅಲ್ವಾ? ಕೆಲವು ದಿನಗಳ ಹಿಂದೆ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿ ವಾಸ ಇರುವಂತಹ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಜೊತೆಗೆ ರಾಯರ ಭಕ್ತರೊಬ್ಬರು ನನಗೆ ಫೋನ್ ಮಾಡಿ, ಗುರುಗಳೇ, ನಾವು ನಮ್ಮ ಮಗಳಿಗೆ 5 ವರ್ಷಗಳಿಂದ ವರನನ್ನು ಹುಡುಗನ ಹುಡುಕ್ತಾ ಇದ್ದೀವಿ, ಆದರೆ ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ, ನಮ್ಮ ಸಂಸ್ಕಾರಕ್ಕೆ ಹೊಂದಿಕೊಂಡು ಹೋಗುವಂತಹ ಹುಡುಗ ಸಿಗ್ತಾ ಇಲ್ಲ. ದಯಮಾಡಿ ಯಾವುದಾದ್ರೂ ಒಂದು ರಾಯರ ವ್ರತವನ್ನು ತಿಳಿಸ್ಕೊಟ್ರೆ ನಮ್ಮ ಮಗಳ ಕೈಲಿ ಅದನ್ನು ನಾವು ಮಾಡಿಸ್ತೀವಿ, ದಯವಿಟ್ಟು ತಿಳಿಸ್ಕೊಡಿ ಅಂತ ಅವರು ನನಗೆ, ನಾನು ಬೆಳಗ್ಗೆ 6 ಗಂಟೆಗೆ ರಾಯರ ಪೂಜೆಯನ್ನು ಮಾಡ್ತಿದ್ದಾಗಲೇ ಅವರು ಫೋನ್ ಮಾಡಿ ಕೇಳಿದ್ದರಿಂದ 5 ನಿಮಿಷಗಳ ಕಾಲ ರಾಯರ ಧ್ಯಾನವನ್ನು ನಾನು ಮಾಡಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 35 ವರ್ಷಗಳಿಂದ ನಾನು ರಾಯರ ಅನುಷ್ಠಾನವನ್ನು ಮಾಡ್ತಾ ಇರೋದ್ರಿಂದ, ರಾಯರ ಸೇವೆಯನ್ನು ಮಾಡ್ತಾ ಇರೋದ್ರಿಂದ, ರಾಯರ ಧ್ಯಾನದಲ್ಲಿ ಕುಳಿತಾಗ ರಾಯರು ನನಗೆ ಏನು ಹೇಳ್ತಾರೋ ಅದನ್ನು ನಿಮಗೆ ಹೇಳ್ತೀನಿ. ಅದರಿಂದ ಒಳ್ಳೆಯದು ಕೂಡ ಆಗ್ತಾ ಇದೆ. ಆ ದಿನ ನಾನು ಅವರಿಗೆ 5 ನಿಮಿಷಗಳು ನಾನು ರಾಯರ ಧ್ಯಾನ ಮಾಡಿ 21 ದಿನಗಳ ಕಾಲ ಮಾಡುವಂತಹ ಒಂದು ರಾಯರ ವಿಶೇಷವಾದಂಥ ಹಾಗೆಯೇ ಅತ್ಯಂತ ಸರಳವಾದಂಥ ವ್ರತವನ್ನು ಅವರಿಗೆ ಹೇಳಿಕೊಟ್ಟೆ. ನೋಡಿ, ಕಳೆದ ವಾರ ಆ ಹುಡುಗಿಗೆ ಒಳ್ಳೆಯ ಸೂಕ್ತ ವರ ಸಿಕ್ಕಿ ಆಯಿತು, ಹಾಗೆಯೇ ನಿಶ್ಚಿತಾರ್ಥ ಕೂಡ ಆಯಿತು. ಆ ರಾಯರ ಭಕ್ತರು ನನಗೆ ಫೋನ್ ಮಾಡಿ, ಗುರುಗಳೇ, ನೀವು ಖಂಡಿತ ನಿಶ್ಚಿತಾರ್ಥಕ್ಕೆ ಬರಬೇಕು, ಮಕ್ಕಳನ್ನು ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಮೈಸೂರಿಗೆ ಹೋಗಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಕೂಡ ಬಂದೆ. ಹಾಗಾದರೆ ಈ ಸೂಕ್ತವಾದಂತಹ ಸಂಗಾತಿ ನಿಮ್ಮ ಜೀವನದಲ್ಲೂ ಸಿಗಬೇಕು ಅಂತಂದರೆ ನೀವು ಮಾಡಬಹುದಾದಂತಹ ಆ ಅತ್ಯಂತ ಸರಳವಾದಂತಹ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ರಾಯರ ವ್ರತ ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಆಯ್ಕೆಯ, ನಿಮ್ಮ ಇಷ್ಟದ ಜೀವನ ಸಂಗಾತಿ ನಿಮಗೆ ಸಿಗಬೇಕು ಅಂತಂದರೆ ನೀವು ಯಾವ ರಾಯರ ವ್ರತವನ್ನು ಮಾಡಬೇಕು, ಅದಕ್ಕೆ ಏನೆಲ್ಲ ಬೇಕು, ಮತ್ತು ಆ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ವಿವಾಹ ಯೋಗಕ್ಕಾಗಿ 21 ದಿನಗಳ ಕಾಲ ನೀವು ಮಾಡಬೇಕಾದಂಥ ರಾಯರ ವಿಶೇಷವಾದಂಥ ವ್ರತವನ್ನು ಪ್ರಾರಂಭ ಮಾಡುವ ಮೊದಲು ನೀವು ಒಂದು ಯಂತ್ರವನ್ನು ಬಿಳಿ ಪೇಪರ್ನಲ್ಲಿ ಬರೆದು ಇಟ್ಕೋಬೇಕು. ಆ ಯಂತ್ರ ಹೇಗಿರಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಿಳಿ ಪೇಪರ್ ಮಧ್ಯಭಾಗದಲ್ಲಿ ಒಂದು ಸರ್ಕಲ್ನ ಹಾಕ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಸರ್ಕಲ್, ಈ ರೀತಿಯಲ್ಲಿ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಈ ಸರ್ಕಲ್ ಮಧ್ಯಭಾಗದಲ್ಲಿ ವಿವಾಹ ಯೋಗ ಅಂತ ನೀವು ಬರ್ಕೊಳ್ಬೇಕು. ಈ ವಿವಾಹ ಯೋಗದ ಸುತ್ತ ಪೆನ್ಸಿಲ್ನಲ್ಲಿ 21 ಲೈನ್ಗಳನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ 21 ಲೈನ್ ಇರಬೇಕು. ಒಂದೊಂದು ಲೈನ್ ಮೇಲೂ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 21 ಸಲ ಬರ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ?
1 2 3 4 5 6 7 8 9 10 11 12 13 14 15 16 17 18 19 20 21 ಸಲ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ಕೋಬೇಕು. ಈ ರೀತಿಯಲ್ಲಿ ಬರೆದ ನಂತರ ಯಂತ್ರ ತಯಾರಾಗುತ್ತೆ. ಯಂತ್ರ ತಯಾರಾದ ಮೇಲೆ ಏನು ಮಾಡಬೇಕು ಅದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ವಿವಾಹ ಯೋಗಕ್ಕಾಗಿ ನೀವು ಮಾಡುವ 21 ದಿನಗಳ ರಾಯರ ವ್ರತವನ್ನು ಪ್ರಾರಂಭ ಮಾಡುವಾಗ ಪ್ರಾರಂಭದಲ್ಲಿ ನೀವು ಯಾವ ಸ್ಥಳದಲ್ಲಿ ಈ ವ್ರತವನ್ನು ಮಾಡ್ತೀರೋ ಆ ಸ್ಥಳದಲ್ಲಿ ಒಂದು ರಾಯರ ಫೋಟೋವನ್ನು ಇಟ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋವನ್ನು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಫೋಟೋವನ್ನು ನೀವು ಇಟ್ಕೊಳ್ಬಹುದು. ನಾನಿಲ್ಲಿ ತುಂಬ ದೊಡ್ಡದಾದಂತಹ ಫೋಟೋವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಚಿಕ್ಕ ಫೋಟೋವನ್ನು ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ. ಒಂದು ವಿಷಯವನ್ನು ರಾಯರ ಭಕ್ತರು ಗಮನಿಸಬೇಕು. ಅದು ಏನು ಅಂತಂದರೆ, ಯಾವ ಸ್ಥಳದಲ್ಲಿ ನೀವು ಈ ರಾಯರ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಳ್ತೀರೋ ಆ ಸ್ಥಳವನ್ನು ಮೊದಲು ಶುದ್ಧ ಮಾಡ್ಕೋಬೇಕು. ಅಂದರೆ ಕಸ ಗುಡಿಸಿ ಶುದ್ಧವಾದಂಥ ನೀರನ್ನು ಹಾಕಿ ಆ ಸ್ಥಳವನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ನಂತರ ರಾಯರ ಫೋಟೋವನ್ನು ನೀವು ಇಟ್ಕೋಬೇಕು. ನಾನಿಲ್ಲಿ ರಾಯರ ದೊಡ್ಡ ಫೋಟೋವನ್ನು ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿರುವಂಥದ್ದು. ಈಗ ನಿಮ್ಮ ಮನೆಯಲ್ಲಿ ಚಿಕ್ಕ ಫೋಟೋ ಇದೆ ಅಂದರೆ ಅದನ್ನು ಹೇಗೆ ಇಟ್ಕೋಬೇಕು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಚಿಕ್ಕದಾದಂಥ ರಾಯರ ಫೋಟೋ ಇದ್ದ ಪಕ್ಷದಲ್ಲಿ ಈ ರೀತಿಯ ಒಂದು ಸ್ಟ್ಯಾಂಡನ್ನು ತಗೊಂಡು ಬಂದು ಇಟ್ಕೊಳ್ಳಿ. ಇದು ಅಂಗಡಿಗಳಲ್ಲಿ ಸಿಕ್ಕತ್ತೆ. ಯಾಕೆ ಅಂದರೆ 21 ದಿನಗಳ ಕಾಲ ನೀವು ಈ ವ್ರತವನ್ನು ಮಾಡಬೇಕಾಗಿರೋದ್ರಿಂದ ರಾಯರ ಫೋಟೋ ಅಲ್ಲಾಡಬಾರ್ದು. ನೀವು ಯಾವುದೋ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ರೆ ರಾಯರ ಫೋಟೋ ಬಿದ್ದೋಗುತ್ತೆ. ಆ ಥರ ಮಾಡ್ಕೋಬೇಡಿ. ಈ ಥರದೊಂದು ಸ್ಟ್ಯಾಂಡ್ ತಂದು ಇಟ್ಕೊಳ್ಳಿ. ಆ ಸ್ಟ್ಯಾಂಡ್ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರಾಯರ ಫೋಟೋವನ್ನು ಈ ಸ್ಟ್ಯಾಂಡ್ ಮೇಲೆ ಹೀಗೆ ಇಟ್ಟರೆ ಆಗೋಯ್ತು. ನೋಡಿ, ನೀಟಾಗಿ ರಾಯರ ಫೋಟೋ ಕೂತ್ಕೊಳ್ಳುತ್ತೆ ಅಲ್ವಾ. ಈ ರೀತಿ ಜೋಪಾನವಾಗಿ ಈ ಸ್ಟ್ಯಾಂಡ್ ಮೇಲೆ ರಾಯರ ಫೋಟೋವನ್ನು ನೀವು ಇಟ್ಕೋಬೇಕು. ಸ್ಟ್ಯಾಂಡ್ ಮೇಲೆ ರಾಯರ ಫೋಟೋವನ್ನು ಇಟ್ಟು ಆಯ್ತಲ್ವಾ. ಈಗ ರಾಯರ ಫೋಟೋ ಮುಂದೆ ಒಂದು ಮಣೆಯನ್ನು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು ಪುಟ್ಟದಾದಂಥ ಮಣೆಯನ್ನು ಇಟ್ಕೊಳ್ಳಿ. ಈಗ ವಿಶೇಷವಾದಂಥ ವಿವಾಹ ಯೋಗ ಯಂತ್ರವನ್ನು ಬರೆದು ಇಟ್ಕೊಂಡಿದ್ದೀರಲ್ವಾ, ಆ ಯಂತ್ರವನ್ನು ಈ ಮಣೆಯ ಮೇಲೆ ಹೀಗೆ ಇಡಬೇಕು. ನೋಡಿ, ಈ ರೀತಿಯಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ ಆ ಮಣೆ ಏನು ಅಳತೆ ಇದೆಯೋ ಅದೇ ಅಳತೆಗೆ ಅದನ್ನು ಕಟ್ ಮಾಡಿ ಹೀಗೆ ಇಟ್ಕೋಬೇಕು. ಈಗ ಈ ವಿಶೇಷವಾದಂಥ ಯಂತ್ರದ ಮೇಲೆ ಪೂಜೆಗೆ ಬಳಸುವಂತಹ ಒಂದು ತಟ್ಟೆಯನ್ನು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಬೆಳ್ಳಿ ತಟ್ಟೆನ ಇಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಪೂಜೆಗೆ ಬಳಸುವಂತಹ ತಟ್ಟೆ ಇದ್ದರೂ ಕೂಡ ಅದನ್ನು ಇಟ್ಕೋಬೋದು. ಸರಿಯಾಗಿ ಮಧ್ಯಭಾಗದಲ್ಲಿ ಹೀಗೆ ಇಟ್ಕೋಬೇಕು. ಮೊದಲು ಸ್ಟ್ಯಾಂಡು, ಅದರ ಮೇಲೆ ರಾಯರ ಫೋಟೋ, ಅದರ ಮುಂಭಾಗದಲ್ಲಿ ಮಣೆ ಮೇಲೆ ಯಂತ್ರದ ಮೇಲ್ಭಾಗದಲ್ಲಿ ಒಂದು ಪೂಜಾ ತಟ್ಟೆಯನ್ನು ಹೀಗೆ ಇಟ್ಕೋಬೇಕು. ಆಯಿತಾ. ಈಗ ಮಣೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕ್ಕೋಬೇಕು. 2 ಎಳೆ ರಂಗೋಲಿನ ಹಾಕ್ಕೊಳ್ಳಿ. ಮಣೆ ಮುಂದೆ ನೀವು ಯಾವುದೇ ರೀತಿ ರಂಗೋಲಿಯನ್ನು ಹಾಕಿದ್ರೂ ಆಗುತ್ತೆ. ರಾಯರಿಗೆ ವ್ರತಕ್ಕೆ ಕೂರುವ ಮೊದಲು ಪ್ರತಿನಿತ್ಯ ಹಿಂದಿನ ದಿನ ತೆಗೆದಂತಹ ರಂಗೋಲಿಯನ್ನು ತೆಗೆದು ಮತ್ತೆ ಹೊಸ ರಂಗೋಲಿಯನ್ನು ಹಾಕಿ ನೀವು ವ್ರತ ಪ್ರಾರಂಭ ಮಾಡಬೇಕು. ಈಗ ಮಣೆಯ ಮುಂಭಾಗ ರಂಗೋಲಿಯ ತುದಿಗಳಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಹೀಗೆ ಇಟ್ಕೋಬೇಕು. ಬಲಭಾಗಕ್ಕೆ ಒಂದು, ಎಡಭಾಗಕ್ಕೆ ಒಂದು, ಈ ರೀತಿ ತುಪ್ಪದ ದೀಪಗಳನ್ನು ನೀವು ಹಚ್ಚಿ ಇಡಬೇಕು. ಈಗ ರಾಯರಿಗೆ ಹೂವನ್ನು ಇಡಬೇಕು. ಈ ರೀತಿಯಲ್ಲಿ ಮಲ್ಲಿಗೆ ಹೂವನ್ನು ಇಡಿ. 1 ಮೊಳ ಮಲ್ಲಿಗೆ ಹೂ ಸಾಕು. ಪ್ರತಿನಿತ್ಯ ನೀವು ರಾಯರಿಗೆ ಹೂವನ್ನು ಇಡಲೇಬೇಕು. ಈ ಸ್ಟ್ಯಾಂಡು ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಹೂವು ಬೀಳದೇ ಇರೋ ಥರ ನೀವು ರಾಯರಿಗೆ ಹೂವನ್ನು ಇಡಬೇಕು. ಹಾಗೆಯೇ ಪ್ರತಿನಿತ್ಯ ರಾಯರಿಗೆ ಹೂವನ್ನು ನೀವು ಬದಲಾಯಿಸಬೇಕು. ನಾಳೆ ದಿವಸ ಇದನ್ನು ತೆಗೆಯೋದು, ಮತ್ತೆ ಹೊಸ ಹೂವನ್ನು ಹಾಕಬೇಕು. ಆಯಿತಾ. ಮುಂದೆ ಏನು ಮಾಡಬೇಕು ನೋಡೋಣ ಬನ್ನಿ. 21 ದಿನಗಳ ಕಾಲ ನೀವು ರಾಯರಿಗೆ ಮಾಡುವಂತಹ ವಿಶೇಷವಾದಂತಹ ವಿವಾಹ ಸಂಕಲ್ಪ ವ್ರತಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ 2.5 kgಯಷ್ಟು ಶುದ್ಧವಾದಂತಹ ಜೇನುತುಪ್ಪ. ಈ ಜೇನುತುಪ್ಪದಿಂದ ಈ ವ್ರತವನ್ನು ಮಾಡಬೇಕು. ಜೇನುತುಪ್ಪದಿಂದ ವಿವಾಹ ಸಂಕಲ್ಪ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ. ಯಂತ್ರದ ಮೇಲೆ ಪೂಜೆಗೆ ಬಳಸುವಂತಹ ತಟ್ಟೆಯನ್ನು ಇಟ್ಟಾಯ್ತಲ್ವಾ. ಈಗ ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ, 2.5
ಲೀಟರ್ನಷ್ಟು ಅಥವಾ 2.5 kg ಜೇನುತುಪ್ಪದ ಬಾಟಲ್ ನೀವು ತಂದಿಟ್ಕೊಂಡಿರ್ತೀರಲ್ಲ ಅದನ್ನು ಈ ತಟ್ಟೆಯ ಒಳಗೆ ಹೀಗೆ ಇಟ್ಕೊಳ್ಬೇಕು. ಹಿಂಭಾಗದಲ್ಲಿ ರಾಯರಿದ್ದಾರೆ, ರಾಯರ ಮುಂಭಾಗದಲ್ಲಿ ಈ ರೀತಿ ಜೇನುತುಪ್ಪದ ಬಾಟಲನ್ನು ಈ ತಟ್ಟೆಯ ಮೇಲೆ ಯಂತ್ರದ ಮೇಲ್ಭಾಗದಲ್ಲಿ ಹೀಗೆ ಇಟ್ಕೋಬೇಕು. ಈಗ ವ್ರತವನ್ನು ಪ್ರಾರಂಭ ಮಾಡಬೇಕು. ವ್ರತವನ್ನು ಪ್ರಾರಂಭ ಮಾಡುವುದಕ್ಕೆ ಮೊದಲು ನೀವು ಪ್ರತಿನಿತ್ಯ 21 ತುಳಸಿ ದಳಗಳನ್ನು ತಂದು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ತಟ್ಟೆಯಲ್ಲಿ 21 ತುಳಸಿ ದಳಗಳನ್ನು ತಂದು ಇಟ್ಕೊಂಡಿದ್ದೀನಿ. ಇವತ್ತು ಏನು ನೀವು ವ್ರತಕ್ಕೆ ಬಳಸಿರ್ತೀರಲ್ಲ ತುಳಸಿ ದಳ, ಅದನ್ನು ನಾಳೆ ಬೆಳಗ್ಗೆ ತೆಗಿಬೇಕು. ಮತ್ತು ನಾಳೆ ವ್ರತ ಪ್ರಾರಂಭ ಮಾಡುವಾಗ ಹೊಸದಾದಂಥ ತುಳಸಿ ದಳಗಳನ್ನೇ ತಂದಿಟ್ಕೊಂಡು ಈ ವ್ರತವನ್ನು ಮಾಡಬೇಕು. ರಾಯರ ಭಕ್ತರೆಲ್ಲರೂ ಕೂಡ ಇದನ್ನು ಗಮನಿಸಿ ಈಗ ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ವ್ರತವನ್ನು ಪ್ರಾರಂಭ ಮಾಡುವಾಗ ನಿಮ್ಮ ಬಲಕೈಯಲ್ಲಿ ಒಂದು ತುಳಸಿ ದಳವನ್ನು ಹೀಗೆ ಇಟ್ಕೊಂಡು ಈಗ ನಾನು ನಿಮಗೆ ಹೇಳಿಕೊಡುವಂತಹ ರಾಯರ ಸ್ತೋತ್ರವನ್ನು ಬಾಯಲ್ಲಿ ಹೇಳಿಕೊಂಡು ಒಂದೊಂದೇ ತುಳಸಿ ದಳವನ್ನು ಈ ಜೇನುತುಪ್ಪ ಇಟ್ಟಿರುವಂತಹ ತಟ್ಟೆಯ ಒಳಭಾಗಕ್ಕೆ ನೀವು ಹಾಕಬೇಕು. ಅಂದರೆ ರಾಯರಿಗೆ ಈ ಸ್ತೋತ್ರದ ಮೂಲಕ ನಿಮ್ಮ ಏನು ಸಂಕಲ್ಪ ಇದೆ ಅದನ್ನು ಸಮರ್ಪಣೆ ಮಾಡೋದು. ಹಾಗಾದರೆ ಆ ರಾಯರ ಸ್ತೋತ್ರ ಯಾವುದು ಅಂತಂದರೆ, ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹೀಗೆ ಹೇಳಬೇಕು. ಈ ತಟ್ಟೆ ಒಳಗಡೆ ಒಂದು ತುಳಸಿ ದಳವನ್ನು ಹಾಕೋದು, ಮತ್ತೊಂದು ದಳ ತಗೊಳ್ಳೋದು, ಮತ್ತೆ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮತ್ತೆ ಈ ತುಳಸಿ ದಳವನ್ನು ಇದರೊಳಗಡೆ ಹಾಕೋದು. ಹೀಗೆ ಒಂದೊಂದು ತುಳಸಿ ದಳವನ್ನು ನೀವು ಈ ಜೇನುತುಪ್ಪ ಇರುವಂತಹ ತಟ್ಟೆಗೆ ಸಮರ್ಪಣೆ ಮಾಡುವಾಗ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ ಹೇಳ್ತಾ 21 ತುಳಸಿ ದಳಗಳು ಏನು ನೀವು ತಟ್ಟೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ಆ 21 ತುಳಸಿ ದಳಕ್ಕೂ 21 ಸಲ ಆಪಾದಮೌಲಿ ಪರ್ಯಂತಂ ಸ್ತೋತ್ರವನ್ನು ಹೇಳಿಕೊಂಡು ಈ ಜೇನುತುಪ್ಪ ಇರುವಂತಹ ಈ ತಟ್ಟೆಯ ಒಳಗೆ ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಸ್ಮರಣೆಯನ್ನು ಮಾಡ್ತಾ 21 ತುಳಸಿ ದಳಗಳನ್ನು ಈ ಜೇನುತುಪ್ಪ ಇರುವಂತಹ ತಟ್ಟೆಗೆ ನೀವು ಇಟ್ಟು ರಾಯರನ್ನು ಸ್ಮರಣೆ ಮಾಡಬೇಕು. ರಾಯರಿಗೆ ನಿಮ್ಮ ಸಂಕಲ್ಪವನ್ನು ತಿಳಿಸಬೇಕು. ಈಗ ನಾವು ವ್ರತದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ರಾಯರಿಗೆ ಮತ್ತು ಜೇನುತುಪ್ಪ ನೀವೇನು ಸಮರ್ಪಣೆ ಮಾಡಿ ತುಳಸಿಯನ್ನು ಸಮರ್ಪಣೆ ಮಾಡಿದ್ದೀರಲ್ಲ ತಟ್ಟೆಯಲ್ಲಿದೆಯಲ್ಲ ಅದಕ್ಕೆ 5 ತುಪ್ಪದ ಹತ್ತಿಯ ಬತ್ತಿಗಳಿಂದ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿಯನ್ನು ಮಾಡುವಾಗ ಮೊದಲು ಹಿಂದೆ ರಾಯರ ಫೋಟೋ ಇದೆಯಲ್ಲ ರಾಯರ ಫೋಟೋಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅಂತ ಹೇಳ್ತಾ ರಾಯರಿಗೆ ಮೊದಲು ಮಹಾಮಂಗಳಾರತಿಯನ್ನು ಮಾಡಿ ಆನಂತರ ರಾಯರ ಮುಂದೆ ಇಟ್ಟಿರುವಂತಹ ಜೇನುತುಪ್ಪದ ತಟ್ಟೆಗೂ ಕೂಡ ನೀವು ಮಹಾಮಂಗಳಾರತಿಯನ್ನು ತುಪ್ಪದ ಹತ್ತಿಯ ಬತ್ತಿಯಲ್ಲಿ ಮಾಡಬೇಕು. ಇಲ್ಲೂ ಕೂಡ ರಾಯರ ಸ್ಮರಣೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ರಾಯರಿಗೆ ಮಹಾಮಂಗಳಾರತಿಯನ್ನು ನೀವು ಮಾಡಿ ಆಯಿತು. ಪ್ರತಿನಿತ್ಯ ನೀವು ಇದೇ ರೀತಿಯಲ್ಲಿ ಮಹಾಮಂಗಳಾರತಿಯನ್ನು ರಾಯರಿಗೆ ಮತ್ತು ಜೇನುತುಪ್ಪಕ್ಕೆ ಮಾಡಬೇಕು. ಮುಂದೆ ಏನು ಮಾಡಬೇಕು ಅದನ್ನು ಹೇಳ್ತೇನೆ. ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಆಯ್ತಲ್ವಾ? ಮಹಾಮಂಗಳಾರತಿ ಮಾಡಿದ ನಂತರ ಯಾವ ಸ್ಥಳದಲ್ಲಿ ನೀವು ಈ ವ್ರತವನ್ನು ಮಾಡಿರ್ತೀರೋ ಅದೇ ಸ್ಥಳದಲ್ಲಿ ಎದ್ದು ನಿಂತ ಸ್ಥಳದಲ್ಲೇ 21 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರವನ್ನು ಮಾಡುವಾಗ ರಾಯರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ನಾನು ಇಷ್ಟಪಡುವಂತಹ ನನ್ನ ಮನೆಗೆ ಹೊಂದುವಂತಹ ಅಥವಾ ನಮ್ಮ ಕುಟುಂಬಕ್ಕೆ ಹೊಂದುವಂತಹ ಅತ್ಯುತ್ತಮ ಸಂಗಾತಿಯನ್ನು ನನಗೆ ಅನುಗ್ರಹ ಮಾಡಿ ಗುರುಗಳೇ ಅಂತ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ಸಂಗಾತಿಯನ್ನು ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಇದು ಅಕ್ಷರಶಃ ಸತ್ಯ, 100ಕ್ಕೆ 100 ಸತ್ಯ.
ಪ್ರದಕ್ಷಿಣೆ ಮಾಡಿ ಆಯಿತು, 21 ದಿವಸ ನೀವು ಈ ವ್ರತವನ್ನು ಮಾಡಿ ಆಯಿತು. 22ನೇ ದಿವಸ ನೀವೇನು ಮಾಡಬೇಕು? ಇದೇ ಈ ವ್ರತದ ವಿಶೇಷ. 21 ದಿವಸ ನೀವು ರಾಯರ ಮುಂದೆ ಇಟ್ಟಂತಹ ಜೇನುತುಪ್ಪಕ್ಕೆ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ರಾಯರಿಗೆ ಸಲ್ಲಿಸಿದಿರಲ್ವಾ, ಆ ಜೇನುತುಪ್ಪದ ಬಾಟಲ್ ಏನಿದೆ, 2.5 kg ಜೇನುತುಪ್ಪ ನೀವು ಏನು ರಾಯರಿಗೆ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿರ್ತೀರಲ್ಲ, ಈ ಜೇನುತುಪ್ಪವನ್ನು ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠಕ್ಕೆ ತಗೊಂಡು ಹೋಗಿ ರಾಯರ ಅಭಿಷೇಕಕ್ಕೆ ಅಂತ ನೀವು ಇದನ್ನು ಕೊಡಬೇಕು. ಇದು ಈ ರಾಯರ 21 ದಿನದ ವಿಶೇಷವಾದಂಥ ವ್ರತದ ವಿಶೇಷ. 22ನೇ ದಿವಸ ನೀವು ಈ ಜೇನುತುಪ್ಪವನ್ನು ರಾಯರ ಮಠಕ್ಕೆ ತಗೊಂಡು ಹೋಗಿ ಕೊಟ್ಟರೆ, ಅಲ್ಲಿ ನಿಮ್ಮ ಸಂಕಲ್ಪದ ಈ ಜೇನುತುಪ್ಪವನ್ನು ರಾಯರಿಗೆ ಪ್ರತಿನಿತ್ಯ ಅಭಿಷೇಕಕ್ಕೆ ಬಳಸ್ತಾರೆ. ಹಾಗೆ ಬಳಸಿದಂತಹ ಜೇನುತುಪ್ಪದ ಅಭಿಷೇಕದ ಫಲದಿಂದ 100ಕ್ಕೆ 100 ನಿಮಗೆ ಅತ್ಯುತ್ತಮವಾದಂಥ ಸಂಗಾತಿ ಸಿಗ್ತಾನೆ ಅಥವಾ ಸಿಗ್ತಾಳೆ, ಅಥವಾ ಯಾರು ನಮ್ಮ ಮನೆಗೆ ಒಳ್ಳೆಯ ಸೊಸೆ ಬೇಕು, ಒಳ್ಳೆಯ ಅಳಿಯಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂತಹ ಮನೆಗೆ ಅತ್ಯುತ್ತಮವಾದಂಥ ವರನನ್ನು, ಯೋಗ್ಯ ವರನನ್ನು, ಯೋಗ್ಯ ಸೊಸೆಯನ್ನು ರಾಯರು ಕಳಿಸಿಕೊಡ್ತಾರೆ. ಇದು 100ಕ್ಕೆ 100 ಸತ್ಯ. ಇದು 21 ದಿನದ ರಾಯರ ವಿಶೇಷವಾದಂಥ ವಿವಾಹ ಯೋಗದ ವ್ರತ. ಇದೇ ವ್ರತವನ್ನೇ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂತಹ ಆ ರಾಯರ ಭಕ್ತರ ಮಗಳು ಮಾಡಿದ್ದು. ಅವಳು ಮಾಡಿದ 22 ದಿನದ ನಂತರ ಕೇವಲ ಒಂದೇ ವಾರದಲ್ಲಿ ಯೋಗ್ಯ ವರ ಆ ಹುಡುಗಿಗೆ ಸಿಕ್ಕಿದ್ದಾನೆ. ಹಾಗೆಯೇ ನಿಮಗೂ ಕೂಡ ಅಂತಹ ಒಳ್ಳೆಯ ಸಂಗಾತಿ ಸಿಗಲಿ ಅಂತ ನಾನು ಕೂಡ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ರಾಯರ ಬಗ್ಗೆ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಗರಿ ಧನಿ ರೆ ಸರಿ